ನಮಸ್ತೆ. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ ಅಥವಾ ಶಾಹಿ ಬಿರಿಯಾನಿ ಮಾಡೋದು ತೋರಿಸ್ತೀನಿ ಬನ್ನಿ. ಏನೇನು ಇಂಗ್ರೀಡಿಯೆಂಟ್ ಬೇಕಂದರೆ 1.5 kg ಚಿಕನ್, 8 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಈರುಳ್ಳಿ, 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಗ್ಲಾಸ್ ತುಂಬ ಮೊಸರು, ಒಂದು ಅರ್ಧ ನಿಂಬೆಹಣ್ಣು, 4 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಮಸಾಲೆಗಳು ಮತ್ತು 1 ಕಪ್ ಎಣ್ಣೆ. ನೋಡಿ, ಇಲ್ಲಿ ಬಿರಿಯಾನಿ ಪಾತ್ರೆ ಇಟ್ಟು ಬಿಸಿ ಆದಮೇಲೆ ಎಣ್ಣೆ ಹಾಕಿ ಮಸಾಲೆ ಸಾಮಾನು ಏನು ತೊಗೊಂಡಿದ್ನಲ್ಲ ಅದು ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಬೇಕು ಎಣ್ಣೆನಲ್ಲೇ. ಸೊ ಇದು ರೋಸ್ಟ್ ಆಗ್ತಿರಲಿ. ನಾನು ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂದರೆ ಏಲಕ್ಕಿ, ಲವಂಗ, ಚಕ್ಕೆ, ಜಾವಿತ್ರಿ ಇಷ್ಟೇ ತೊಗೊಂಡಿದ್ದೀನಿ. ನೀನು ಮಸಾಲೆ ಐಟಮ್ ತೊಗೊಂಡಿಲ್ಲ. ಇದು ಯಾವುದೇ ಈ ಬೇರೆ ಪೌಡ್ರುಗಳು ಅಥವಾ ಮಸಾಲೆ ಹಾಕದೆ ಮಾಡೋವಂಥ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ ಟೊಮೊಟೊ ಬೇಯಕ್ಕಂತ. ಅಷ್ಟರಲ್ಲಿ ನನ್ನ ಪಕ್ಕದಲ್ಲಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ ಅನ್ನ ಮಾಡ್ಕೊಳಕ್ಕಂತ. ಅದು ಕುದಿ ಬರಲಿ ಅಷ್ಟು ಕಾಯ್ತಾ. ಇಲ್ಲಿ ನಾನು ಚಿಲ್ಲಿ ಪೌಡ್ರ್ ತೊಗೊತಿದ್ದೀನಿ, ಮನೆಯಲ್ಲೇ ಮಾಡಿರೋ ಚಿಲ್ಲಿ ಪೌಡ್ರ್ ತೊಗೊತಿದ್ದೀನಿ. ನೀವು ಬೇಕಾದರೆ ಅಂಗಡಿದು ತೊಗೋಬೋದು ಅಥವಾ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ತೊಗೋಬೋದು, ಕಲರ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು 1.5 kg ಚಿಕನಲ್ಲಿ ಒಂದು 6 ಲೆಗ್ ಪೀಸ್ ಬರೋ ಥರನೇ ಓಡಿಸ್ಕೊಂಬಂದಿದ್ವಿ. ಸೊ ಫಸ್ಟ್ ಲೆಗ್ ಪೀಸ್ ಹಾಕ್ತೀನಿ, ಯಾಕೆಂದರೆ ಅದು ಬೇಗ ಬೇಯಲ್ಲ ಮತ್ತು ಚಿಕನ್ ಬೆಂದ್ಬಿಡುತ್ತೆ ಅಂತ. ಒಂದು 20 to 30% ಅದು ಬೇಯಿಸ್ಕೊಂಡು ಚಿಕನ್ ಹಾಕ್ತೀನಿ. ನೋಡಿ, ಲೆಗ್ ಪೀಸ್ ಹಾಕಿ ಸ್ವಲ್ಪ ಮತ್ತೆ ಸಾಲ್ಟ್ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ಪಕ್ಕದಲ್ಲೇ ನೋಡಿ ಕಾಣಿಸ್ತಾ ಇರ್ಬೋದು, ಒಂದು ಪಾತ್ರೆನಲ್ಲಿ ಅಥವಾ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರು ಇಟ್ಕೊಂಡು ಅದು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಅದೇನೆಂದರೆ ನಾನು ದಮ್ ಹಾಕೋದ್ರಿಂದ ಅನ್ನ ಮಾಡ್ಕೊಂಡು ದಮ್ ಹಾಕ್ತೀನಿ, ಡೈರೆಕ್ಟ್ ಇದಕ್ಕೆ ಅಕ್ಕಿ ಹಾಕಲ್ಲ. ಸೊ ಹಂಗಾಗಿ ನಾನು ಇದಕ್ಕೆ ಯಾವುದೇ ನೀರು ಬಳಸ್ತಾ ಇಲ್ಲ. ನೋಡಿ, ಚಿಕನಲ್ಲಿ ಬಿಡೋ ನೀರು ಅಷ್ಟೇ ಇರುತ್ತೆ. ಇಲ್ಲಿ ಇನ್ನೇನು ಲೆಗ್ ಪೀಸ್ ಸ್ವಲ್ಪ ಬೆಂದಾದಮೇಲೆ ಮಿಕ್ಕಿದ ಚಿಕನ್ ಕೂಡ ಹಾಕ್ಕೊಂಡು ಬೇಯಕ್ಕೆ ಇಡ್ತೀನಿ. ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಮೀಡಿಯಮಲ್ಲಿ ಇಟ್ಬಿಟ್ಟು ಬೇಯಕ್ಕೆ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನೀರು ಕುದೀತಾ ಇದೆ. ಈಗ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಸಾಲ್ಟ್ ಮೊದಲೇ ಹಾಕಿದ್ದೆ. ಏನು ನಂದು ಅಕ್ಕಿ ತೊಗೊಂಡಿದ್ದೆಲ್ಲ 4 ಗ್ಲಾಸು, ಆ ಅಕ್ಕಿ ತೊಳೆದಿಟ್ಕೊಂಡಿರೋ ಅಕ್ಕಿನೂ ಹಾಕಿ ಅದರಲ್ಲಿ ಪಾತ್ರೆನಲ್ಲಿ ಅನ್ನ ಮಾಡೋ ಥರನೇ ಬೇಯಿಸ್ಕೋಬೇಕು. ಆದರೆ ಪೂರ್ತಿ ಅನ್ನ ಆಗಬಾರ್ದು. ಇಲ್ಲೊಂದು 75 to 80% ಆದರೆ ಸಾಕು. ತುಂಬ ಆಗಿಬಿಟ್ರೆ ಮತ್ತು ಇಲ್ಲಿ ನಾನು ಬಿರಿಯಾನಿಗೆ ದಮ್ ಕಟ್ಟಬೇಕಾದ್ರೆ ಮುದ್ದೆ ಆಗಿಬಿಡುತ್ತೆ. ಸೊ ಹಂಗಾಗಲ್ಲಿ ಮುಕ್ಕಾಲು ಭಾಗ ಅಷ್ಟೇ ಅನ್ನ ಮಾಡ್ಕೊಳ್ಳಿ. ಇನ್ನು ಕಾಲು ಭಾಗ ಈ ಚಿಕನ್ ಜೊತೆ ಬಿಟ್ಕೊಂಡಿರೋ ನೀರು ಜೊತೆಲೇ ಅದು ದಮ್ ಹಾಕ್ತೀವಲ್ಲ ಹಾಗೆ ಬೇಯುತ್ತೆ. ನೋಡ್ಕೊಂಡು ಬೇಯಿಸ್ಕೊಳ್ಳಿ, ತುಂಬ ಅನ್ನ ಆಗಷ್ಟು ಮಾಡ್ಕೊಂಬಿಡಿ. ನಾನು ತೋರಿಸ್ತೀನಿ ನೋಡಿ, ಇವಾಗ ಎತ್ಬಿಟ್ಟು ಅಥವಾ ಬಗ್ಸ್ದೋ ಕಾಣಿಸುತ್ತೆ ನಿಮ್ಗೆ ಎಷ್ಟು ಆಗಬೇಕಂತ. ಇನ್ನೇನು ಚಿಕನ್ ಫುಲ್ ಬೆಂದಿದೆ ಅನ್ನೋವಾಗ ನಾನು ಮೊಸರು ಹಾಕ್ಕೊತೀನಿ. ಮೊಸರು ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊತೀನಿ. ಮೊಸರು ಇಲ್ಲಿ ಮೇನ್ ಇಂಗ್ರೀಡಿಯೆಂಟು. ನೋಡಿ, ಇಲ್ಲಿ ನಾನು ತೂತ್ ಬಟ್ಲಿಗೆ ಅನ್ನ ಬಗ್ಸ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ತುಂಬ ಬೆಂದಿಲ್ಲ. ನೀವು ಫುಲ್ ನೀಟಾಗಿ ನೀರು ಬಗ್ಸ್ಕೊಂಬಿಟ್ಟು ಅದಕ್ಕೆ ಹಾಕಬೇಕು, ಏನು ನಾವು ಚಿಕನ್ ಬೆಂದಿರೋ ನೀರಿಗೆ. ನಾನು ಮತ್ತೆ ತಿರ್ಗಿಸ್ಕೊಡ್ತೆಲ್ಲ, ಜಸ್ಟ್ ಮೇಲೆ ರೈಸ್ ಹಾಕ್ಬಿಟ್ಟು ದಮ್ ಕಟ್ಟೋ ಥರ ಕಟ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ, ಕಲರ್ಫುಲ್ಲಾಗಿ ಬರುತ್ತೆ. ಒಂದು ವೈಟ್ ರೈಸ್ ಥರ, ಒಂದು ಆರೆಂಜ್ ಕಲರು ಮತ್ತು ಒಂದು ಮಸಾಲೆ ಜೊತೆ ಇಟ್ಕೊಂಡು 3-4 ಕಲರ್ ಥರ ರೈಸ್ ಬಂದು ತುಂಬ ಕಾಶ್ಮೀರಿ ಪಲಾವ್ ಥರ ಬರುತ್ತೆ. ನೀವು ಇದೇ ರೀತಿಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಇನ್ನೂ ಅರ್ಧ kgಗೂ ಮಾಡ್ಕೋಬೋದು ಅಥವಾ 1/4 kgಗೂ ಮಾಡ್ಕೋಬೋದು. ಸೊ ಇಂಗ್ರೀಡಿಯೆಂಟ್ಸ್ ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ನಾನು ಒಂದು 15 ಜನಕ್ಕೆ ಮಾಡ್ತಾ ಇರೋದ್ರಿಂದ 1.5 kg ಚಿಕನ್ಗೆ ಮಾಡ್ತಾಯಿದ್ದೆ. ಹೆಚ್ಚು ಕಮ್ಮಿ 1.5 kg ಅಕ್ಕಿನೇ ಹಾಕಿದ್ದೀನಿ. ಈ ರೀತಿ ನಾನು ಮಾಡಿದ ಸ್ಟೈಲ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಪೇಜ್ಗೆ ಒಂದು ಲೈಕ್ ಕೊಡಿ, ಯೂಟ್ಯೂಬಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ದಮ್ ಹಾಕಕ್ಕೆ ನಾನು ಏನಾದರೂ ತೂಕ ಇಡಬೇಕಲ್ವ, ನಾನು ಕುಕ್ಕರಲ್ಲಿ ಬಿಸಿ ಇರೋ ಸಾಂಬಾರು ಇತ್ತು, ಆ ಸಾಂಬಾರು ಇಟ್ಟು ಗುಂಡ್ಕಲ್ಲು ಮತ್ತು ಸ್ಪೂನ್ ಸ್ಟ್ಯಾಂಡ್ ಎಲ್ಲ ಇಟ್ಟು ಬಿಟ್ಬಿಟ್ಟಿದ್ದೆ, ಕಮ್ಮಿ ಇಟ್ಬಿಟ್ಟು. ಸೊ ನಾನೊಂದು 1/2 hour ಆದಮೇಲೆ ಗ್ಯಾಸ್ ಆಫ್ ಮಾಡಿ 1/2 hour ಬಿಟ್ಬಿಟ್ಟಿದ್ದೆ. ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ, ತುಂಬ ಚೆನ್ನಾಗಾಗಿದೆ. ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ, ಹೂವು ಥರ ಆಗಿದೆ, ಎಲ್ಲೂ ತಳನೂ ಹಿಡ್ದಿಲ್ಲ, ಅಂಟ್ಕೊತಾ ಇಲ್ಲ. ಇದೇ ರೀತಿ ಲೀವ್ ಮಾಡ್ಕೊತೀನಿ, ಹೇಗೆ ಬಂತು ಅಂತೀನಿ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.